ಇನ್ನು ಸೂರ್ಯವಂಶಿ ಚಿತ್ರದಲ್ಲಿ ನೀವು ಬಾಲನಟನ ನೋಡಿರ್ತೀರ. ನಮ್ಮ ಈ ಬಾಲನಟ ಎಲ್ಲೋದ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಸದ್ಯ ಈಗ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಅವ್ರು ಏನಾಗಿದೆ ನೋಡ್ತಾ ಬಂದರೆ ಚಿತ್ರದಿಂದ ಬರೋಬ್ಬರಿ 30 ವರ್ಷಗಳಿಂದ ಕೂಡ ಇನ್ನಿಲ್ಲವಾದರೂ ಕಣ್ಮರೆನೇ ಆಗೋದು ಅಂತ ಹೇಳ್ಬೋದು. ಸೂರ್ಯವಂಶಿ ಮತ್ತು ನಮ್ಮಣ್ಣ ಸಿನಿಮಾ ಮತ್ತು ಇನ್ನೊಂದು 2 ಸಿನಿಮಾಗಳಲ್ಲಿ ಮಾಡಿದ್ದು ಬಿಟ್ಟರೆ ತದನಂತರ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಸದ್ಯ 2020 ಬಂದಂಥ ಸೂರ್ಯವಂಶಿ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಇಡೀ ದೇಶನೇ ಕೂಡ ತಿರುಗಿ ನೋಡೋಂಥ ಸಿನಿಮಾ ಕೂಡ ಅದಾಗಿತ್ತು. ಅಷ್ಟು ಅದ್ಭುತವಾದಂಥ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದಾಗಿತ್ತು. ಇಷ್ಟು ಅದ್ಭುತವಾಗಿ ಕೂಡ ಮೂಡಿ ಕೂಡ ಬಂದಿತ್ತು ಈ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ಈಗ ಸದ್ಯ ಸುದೀಪ್ ಅವರ ಜೊತೆ ತದನಂತರ ನಮ್ಮಣ್ಣದಲ್ಲಿ 2002ರಲ್ಲಿ ಅಭಿನಯಿಸಿ ತದನಂತರ ಸಿನಿಮಾ ಸಂಪೂರ್ಣವಾಗಿ ಅವರು ದೂರನೇ ಆಗೋರು. ಇನ್ನು ಅವ್ರು ಹೇಳೋ ಪ್ರಕಾರ ನಾನು ಸಂಪೂರ್ಣವಾಗಿ ಓದಿನ ಕಡೆ ಗಮನ ಕೊಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದೀನಿ. ಇವತ್ತು ನಾನು ಆಸ್ಟ್ರೇಲಿಯಾದಲ್ಲಿ ನನ್ನ ಪತ್ನಿ ಮತ್ತು ಮಕ್ಕಳ ಜೊತೆ ವಾಸವಾಗಿದ್ದೇನೆ. ತುಂಬ ಸಂತೋಷವಾಗಿದ್ದೇನೆ. ಚಿತ್ರರಂಗದಲ್ಲಿ ಅಭಿನಯಿಸಬೇಕು ಕನಸಿತ್ತು, ಆದರೆ ಓದಿನ ಕಡೆ ಕೂಡ ತುಂಬ ಒಲವು ಕೊಟ್ಟೆ. ತದನಂತರ ನನಗೆ ಅವಕಾಶಗಳೇನು ಅಷ್ಟೊಂದು ಬರಲೂ ಇಲ್ಲ. ನಾನು ಓದಿನ ಕಡೆ ಒಲವು ಕೊಟ್ಟಿದ್ದರಿಂದ ನಾನು ಸಿನಿಮಾಗಳ ಅಭಿನಯಿಸೋಕ್ಕೂ ಸಹ ಹೋಗಲಿಲ್ಲ. ಸದ್ಯ ಇವತ್ತಿನ ಪರಿಸ್ಥಿತಿ ಸಿನಿಮಾಗಳನ್ನ ನಂಬ್ಕೊಂಡಿದ್ದರೆ ನಮ್ಮ ಜೀವನ ತುಂಬಾ ಕಷ್ಟ ಆಗ್ಬಿಡೋದು ಅಂತೇಳಿ ನಗ್ತಾನೆ ಹೇಳ್ತಾರೆ. ಹೀಗಾಗಿ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ನಿಲ್ಲವಾಗಿ 30 ವರ್ಷ ಕಳೀತು. ಈಗ ಸದ್ಯ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದು ಚಿತ್ರದಲ್ಲಿ ಇನ್ನಿಲ್ಲ.